ಸ್ಪೆಸಿಫಿಕ್ ಪರ್ಸನ್ ಜೊತೆ ಪ್ರೀತಿ ಮತ್ತು ಸಂಬಂಧವನ್ನು ಬಲಪಡಿಸುವ ಶಕ್ತಿಯುತ ಅಫರ್ಮೇಷನ್. ನೀವು ಯಾರನ್ನಾದರೂ ತುಂಬಾ ಪ್ರೀತಿಸುತ್ತಿದ್ದೀರಾ, ಆದರೆ ಅವರೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಆಳವಾಗಿ, ಪ್ರೀತಿಯಿಂದ ಮತ್ತು ಆತ್ಮೀಯವಾಗಿ ಬಲವಾಗಬೇಕೆಂದು ಬಯಸುತ್ತೀರಾ. ಬಹುಶಃ ನೀವು ಹೆಚ್ಚು ಗಮನ ಬಯಸುತ್ತಿರಬಹುದು, ಹೆಚ್ಚು ಪ್ರೀತಿ ಅನುಭವಿಸಲು ಬಯಸುತ್ತಿರಬಹುದು, ಅಥವಾ ನಿಮ್ಮ ಸಂಬಂಧದಲ್ಲಿ ಶಾಂತಿ ಮತ್ತು ಹೃದಯದ ಸಂಪರ್ಕ ಬಯಸುತ್ತಿರಬಹುದು. ಆದರೆ ಇಂದು ನಾನು ನಿಮಗೆ ಒಂದು ಅತ್ಯಂತ ಮಹತ್ವದ ಸತ್ಯವನ್ನು ಹೇಳಲು ಬಯಸುತ್ತೇನೆ. ನಿಜವಾದ ಪ್ರೀತಿ ಎಂದಿಗೂ ಭಯದಿಂದ ಹುಟ್ಟುವುದಿಲ್ಲ. ಅದು ಆತ್ಮವಿಶ್ವಾಸ, ಆತ್ಮಪ್ರೀತಿ ಮತ್ತು ಶಾಂತಿಯಿಂದ ಬೆಳೆಯುತ್ತದೆ. ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಬದಲಾಯಿಸಿದಾಗ ನಿಮ್ಮ ಸಂಬಂಧಗಳ ಶಕ್ತಿಯು ಬದಲಾಗಲು ಪ್ರಾರಂಭವಾಗುತ್ತದೆ. ಆದ್ದರಿಂದ ಇಂದು ನಾವು ಆತ್ಮಪ್ರೀತಿ, ಧನಾತ್ಮಕ ಸಂಬಂಧದ ಶಕ್ತಿ, ಭಾವನಾತ್ಮಕ ಗುಣಮುಖತೆ, ನಿರ್ದಿಷ್ಟ ವ್ಯಕ್ತಿಯ ಮ್ಯಾನಿಫೆಸ್ಟೇಷನ್, ಆರೋಗ್ಯಕರ ಪ್ರೀತಿಯ ಸಂಪರ್ಕ ಇವುಗಳ ಬಗ್ಗೆ ಮಾತನಾಡಲಿದ್ದೇವೆ. ಪ್ರೀತಿಯನ್ನು ಬೆನ್ನಟ್ಟಬೇಡಿ. ಹೆಚ್ಚಿನ ಜನರು ಪ್ರೀತಿಯನ್ನು ಬೆನ್ನಟ್ಟುತ್ತಾರೆ, ಆದರೆ ನಿಜವಾದ ಪ್ರೀತಿ ಬೆನ್ನಟ್ಟುವ ಶಕ್ತಿಯಿಂದ ಬರುವುದಿಲ್ಲ. ನೀವು ಯಾವಾಗಲೂ ಅವರು ನನ್ನನ್ನು ಪ್ರೀತಿಸುತ್ತಾರಾ, ಅವರು ನನಗೆ ಮೆಸೇಜ್ ಮಾಡ್ತಾರಾ, ಅವರು ನನ್ನ ಬಗ್ಗೆ ಯೋಚಿಸುತ್ತಾರಾ ಎಂದು ಭಯ ಮತ್ತು ಆತಂಕದಿಂದ ಯೋಚಿಸುತ್ತಿದ್ದರೆ ನಿಮ್ಮ ಮನಸ್ಸು ಕೊರತೆಯ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಆದರೆ ಪ್ರೀತಿ ಕೊರತೆಯಿಂದ ಬೆಳೆಯುವುದಿಲ್ಲ. ಪ್ರೀತಿ ಸುರಕ್ಷಿತ ಭಾವನೆಗಳಿಂದ ಬೆಳೆಯುತ್ತದೆ. ನೀವು ನಿಮ್ಮನ್ನು ಪ್ರೀತಿಸಲು ಪ್ರಾರಂಭಿಸಿದಾಗ ನಿಮ್ಮ ಶಕ್ತಿ ಬದಲಾಗುತ್ತದೆ. ನಿಮ್ಮ ಮುಖದಲ್ಲಿ ಶಾಂತಿ ಬರುತ್ತದೆ, ನಿಮ್ಮ ಧ್ವನಿಯಲ್ಲಿ ಆತ್ಮವಿಶ್ವಾಸ ಬರುತ್ತದೆ, ನಿಮ್ಮ ಹೃದಯದಲ್ಲಿ ಭಯ ಕಡಿಮೆಯಾಗುತ್ತದೆ ಮತ್ತು ಅದೇ ಶಕ್ತಿ ಸಂಬಂಧವನ್ನು ಆಕರ್ಷಿಸುತ್ತದೆ. ಒಂದು ಕ್ಷಣ ನಿಮ್ಮ ಹೃದಯದ ಮೇಲೆ ಕೈ ಇಡಿ ಮತ್ತು ನಿಮ್ಮನ್ನೇ ಕೇಳಿಕೊಳ್ಳಿ, ನಾನು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೇನಾ? ಯಾಕೆಂದರೆ ನೀವು ನಿಮ್ಮನ್ನು ನಿರಂತರವಾಗಿ ಟೀಕಿಸುತ್ತಿದ್ದರೆ, ನೀವು ನಾನು ಸಾಕಾಗಿಲ್ಲ, ನಾನು ಸುಂದರ ಅಲ್ಲ, ನನ್ನನ್ನು ಯಾರೂ ಆಯ್ಕೆ ಮಾಡುವುದಿಲ್ಲ ಎಂದು ನಂಬುತ್ತಿದ್ದರೆ, ಆ ಭಾವನೆಗಳು ನಿಮ್ಮ ಸಂಬಂಧಗಳಲ್ಲಿ ಪ್ರತಿಫಲಿಸುತ್ತವೆ. ಆದ್ದರಿಂದ ಇಂದಿನಿಂದ ನಿಮ್ಮ ಬಗ್ಗೆ ಒಳ್ಳೆಯದಾಗಿ ಮಾತನಾಡಿ, ನಿಮ್ಮ ಹೃದಯಕ್ಕೆ ಸುರಕ್ಷತೆ ನೀಡಿ, ನಿಮ್ಮ ಶಕ್ತಿಯನ್ನು ಗೌರವಿಸಿ. ನಾನು ಪ್ರೀತಿಗೆ ಅರ್ಹಳು. ನನ್ನ ಹೃದಯ ಪ್ರೀತಿಯನ್ನು ಸ್ವೀಕರಿಸಲು ತೆರೆದಿದೆ. ನಾನು ಶಾಂತಿ ಮತ್ತು ಪ್ರೀತಿಯ ಶಕ್ತಿಯನ್ನು ಹರಡುತ್ತಿದ್ದೇನೆ. ಈಗ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಅನ್ನು ಮನಸ್ಸಿನಲ್ಲಿ ಕಲ್ಪಿಸಿ, ಆದರೆ ಅವರನ್ನು ಕಳೆದುಕೊಳ್ಳುವ ಭಯದಿಂದ ಅಲ್ಲ, ಅವರನ್ನು ಪ್ರೀತಿಯಿಂದ ನೋಡಿ. ಕಲ್ಪಿಸಿ. ಪ್ರೀತಿಯಲ್ಲಿ ದೊಡ್ಡ ಅಡೆತಡೆ ಯಾವುದು ಗೊತ್ತಾ? ಭಯ. ಅವರನ್ನು ಕಳೆದುಕೊಳ್ಳುವ ಭಯ, ತಿರಸ್ಕಾರದ ಭಯ, ಒಂಟಿತನದ ಭಯ. ಆದರೆ ನಿಜವಾದ ಪ್ರೀತಿ ಭಯದಿಂದ ಬದುಕುವುದಿಲ್ಲ. ನೀವು ಶಾಂತವಾಗಿರುವಾಗ, ನೀವು ನಿಮ್ಮನ್ನು ಗೌರವಿಸುವಾಗ, ನೀವು ಜೀವನದ ಮೇಲೆ ನಂಬಿಕೆ ಇಡುವಾಗ, ನಿಮ್ಮ ಶಕ್ತಿ ಮೃದುವಾಗಿ ಹೊಳೆಯಲು ಪ್ರಾರಂಭಿಸುತ್ತದೆ. ಇಂದು ಈ ಭಯಗಳನ್ನು ಬಿಡಿ. ನಾನು ಪ್ರೀತಿಯನ್ನು ಭಯವಿಲ್ಲದೆ ಅನುಭವಿಸುತ್ತೇನೆ. ನನ್ನ ಹೃದಯ ಸುರಕ್ಷಿತವಾಗಿದೆ. ನಾನು ಪ್ರೀತಿಯನ್ನು ಬಲವಂತಪಡಿಸುವುದಿಲ್ಲ. ನಾನು ಶಾಂತಿಯಿಂದ ಪ್ರೀತಿಯನ್ನು ಆಕರ್ಷಿಸುತ್ತೇನೆ. ಈಗ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಒಂದು ಆಳವಾದ ಉಸಿರೆಳೆದುಕೊಳ್ಳಿ, ಮತ್ತೆ ನಿಧಾನವಾಗಿ ಬಿಡಿ. ನಿಮ್ಮ ಹೃದಯದ ಮಧ್ಯದಲ್ಲಿ ಒಂದು ಸುಂದರ ಗೋಲ್ಡನ್ ಲೈಟ್ ಹೊಳೆಯುತ್ತಿದೆ ಎಂದು ಕಲ್ಪಿಸಿ. ಆ ಬೆಳಕು ಪ್ರೀತಿ, ಶಾಂತಿ, ಆತ್ಮವಿಶ್ವಾಸ, ಆತ್ಮಪ್ರೀತಿ ಇವುಗಳಿಂದ ತುಂಬಿದೆ. ಈ ಬೆಳಕು ನಿಮ್ಮ ಎಂಟೈರ್ ಬಾಡಿಯಲ್ಲಿ ಹರಡುತ್ತಿದೆ. ಈಗ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ಒಂದು ಸುಂದರ ಪೀಸ್ಫುಲ್ ಮೂಮೆಂಟ್ ಅನ್ನು ಕಲ್ಪಿಸಿ. ಯಾವುದೇ ಡ್ರಾಮಾ ಇಲ್ಲ, ಯಾವುದೇ ಫರ್ ಇಲ್ಲ, ಯಾವುದೇ ಚೇಸಿಂಗ್ ಇಲ್ಲ, ಕೇವಲ ಶಾಂತಿ, ಕೇವಲ ಹೃದಯದ ಸಂಪರ್ಕ. ಈ ಭಾವನೆಯನ್ನು ಅನುಭವಿಸಿ ಮತ್ತು ನಿಧಾನವಾಗಿ ರಿಪೀಟ್ ಮಾಡಿ, ನಾನು ಪ್ರೀತಿಯ ಶಕ್ತಿಯೊಂದಿಗೆ ಹೊಂದಿಕೊಂಡಿದ್ದೇನೆ. ನನ್ನ ಸಂಬಂಧಗಳು ಪ್ರೀತಿ ಮತ್ತು ಗೌರವದಿಂದ ತುಂಬಿವೆ. ನಾನು ಆರೋಗ್ಯಕರ ಮತ್ತು ಸುಂದರ ಪ್ರೀತಿಯನ್ನು ಆಕರ್ಷಿಸುತ್ತೇನೆ. ನಾನು ಪ್ರೀತಿಗೆ ಅರ್ಹಳು. ಗಮನದಲ್ಲಿಡಿ, ನಿಜವಾದ ಮ್ಯಾನಿಫೆಸ್ಟೇಷನ್ ಎಂದರೆ ಯಾರನ್ನಾದರೂ ಬಲವಂತಪಡಿಸುವುದು ಅಲ್ಲ. ನಿಜವಾದ ಮ್ಯಾನಿಫೆಸ್ಟೇಷನ್ ಎಂದರೆ
ನಿಮ್ಮ ಶಕ್ತಿಯನ್ನು ಪ್ರೀತಿಯಿಂದ ತುಂಬಿಸುವುದು, ನಿಮ್ಮನ್ನು ಪ್ರೀತಿಸುವುದು, ನಿಮ್ಮ ಹೃದಯವನ್ನು ಗುಣಪಡಿಸುವುದು, ಶಾಂತಿಯಿಂದ ಪ್ರೀತಿಯನ್ನು ಸ್ವೀಕರಿಸುವುದು. ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಬದಲಾಯಿಸಿದಾಗ ನಿಮ್ಮ ಜೀವನದಲ್ಲಿನ ಸಂಬಂಧಗಳು ಬದಲಾಗಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಇಂದು ಪ್ರೀತಿಯನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ ಮತ್ತು ಪ್ರೀತಿಯ ಶಕ್ತಿಯಾಗಿರಿ. ಯಾಕೆಂದರೆ ನೀವು ಪ್ರೀತಿಯನ್ನು ಹುಡುಕುತ್ತಿರುವುದಿಲ್ಲ, ನೀವು ಪ್ರೀತಿಯೇ ಆಗುತ್ತಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಬರೆಯಿರಿ, ನಾನು ಪ್ರೀತಿಯ ಶಕ್ತಿಯೊಂದಿಗೆ ಹೊಂದಿಕೊಂಡಿದ್ದೇನೆ.